ಏನು ಮಾಡ್ತಾ ಇದ್ದೀರಿ ಈಗ ಅಡುಗೆ? ಈಗ ಚಪಾತಿ ಮಾಡ್ತಾ ಇದ್ದೀನಿ. ಓ, ಎಷ್ಟು ಚಪಾತಿ ಮಾಡ್ತೀರಿ ಡೈಲಿ? ಡೈಲಿ ಒಂದು 60-70 ಚಪಾತಿ ಬೇಕೇ ಬೇಕು. 60-70 ಚಪಾತಿ. ಎಷ್ಟು ಜನ ಮಕ್ಕಳಿಗೆ? ಬರೀ ಮಕ್ಕಳಿಗೆ ಮಾತ್ರ? ಮಕ್ಕಳುಗಳು ಮಧ್ಯಾಹ್ನ ಊಟಕ್ಕಿರಲ್ಲ, ಒಂದು 2-3 ಜನ ಮಾತ್ರ ಇರ್ತಾರೆ. ಎಲ್ಲ ಕಾಲೇಜ್ ಹೊರಟೋಗಿರುತ್ತವೆ, ರಾತ್ರಿಗೆ ಬರುತ್ತವೆ. ಒಂದು 16 ಮಕ್ಕಳಿದ್ದಾರೆ. 16 ಜನ ಮಕ್ಕಳು, ನಾವು ಒಂದು 5 ಜನ, ಮತ್ತು ನಮ್ಮ ಜೊತೆ ಕೆಲಸ ಮಾಡೋರು ಎಲ್ಲ ಸೇರಿ ನಮ್ಮನೇಲೇ ಒಂದು 25-26 ಊಟ ಬೇಕಾಗುತ್ತೆ. ಆಮೇಲೆ ಹೊರಗಡೆಗೆ ಒಂದು 25-30 ಊಟ ಇದ್ದೇ ಇರುತ್ತೆ. ಹಾಗಾಗಿ ಹೆಚ್ಚು ಕಮ್ಮಿ ಒಂದು 50 ಜನ ಕಡೆಗೆ ಆಗತ್ತೆ. ಈಗ ನನಗೆ ಒಂದು ಹೇಳಿ, ಈ ಅಡುಗೆ ಕೆಲಸ ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ? ಮನೆಯಲ್ಲಿ ಹೆಂಗಸರು ಅಡುಗೆ ಮಾಡೋದು ಸಾಮಾನ್ಯ. ಆದರೆ ನಾನು ಈ ಪ್ರೊಫೆಷನ್ ಹಿಡಿಯೋದಕ್ಕೆ ಕಾರಣ ಸಿನಿಮಾ ಇಂಡಸ್ಟ್ರಿ, TV ಇಂಡಸ್ಟ್ರಿ ಎಲ್ಲ ಬಂದಾಗೋಯ್ತು. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ ಕಾಡಿಗೆ ಹಿಡ್ಕೊಂಡು ಹೋದಾಗ ಸಿನಿಮಾ ಇಂಡಸ್ಟ್ರಿ, TV ಇಂಡಸ್ಟ್ರಿ ಎಲ್ಲ ಬಂದಾಗೋಯ್ತು. ಹಾಗಾಗಿ ನಮಗೆ ವಯಸ್ಸಾದ್ದು ಅತ್ತೆ ಮಾವ ಮನೇಲಿದ್ರು. ನಾನು ಅವಾಗ ಹೊರಗಡೆ ಮಾವ ಅಶ್ವಥ್ ಅವರು ಇದ್ದಾಗಲೇ ನೀವು ಸ್ಟಾರ್ಟ್ ಮಾಡಿರಿ? ಹೌದು ಅವ್ರು ಇದ್ದಾಗಲೇ ಒಂದು ಶುರು ಮಾಡಿದ್ದು. ಆವಾಗ ವಯಸ್ಸಾಗಿದ್ದವ್ರು ಇದ್ದಿಂದ ಅವ್ರನ್ನೂ ನೋಡಿಕೊಂಡು ನಾನು ಕೆಲಸಕ್ಕೆ ಹೋದರೆ ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ನಂಗೆ ಗೊತ್ತಿದ್ದಿದ್ದೇನೂ ಇಲ್ಲ, ಅಡುಗೆ ಮಾಡೋದೊಂದು ಗೊತ್ತಿತ್ತು. ಅದಕ್ಕೆ ಫಸ್ಟು ಪುಡಿಗಳನ್ನ ಶುರು ಮಾಡಿದ್ವಿ. ಆಮೇಲೆ ನಮ್ಮ ಎದುರುಗಡೆ ಮನೆ ನನ್ನ ಫ್ರೆಂಡ್ ಒಬ್ಬರಿದ್ರು. ಅವರು ನಮ್ಮನೆಗೆ ಅವಾಗವಾಗ ಬರೋರು, ಏನಾದ್ರು ಮಾಡಿದ್ದನ್ನು ತಿನ್ನೋಕ್ಕೆ ಕೊಡೋದು ಎಲ್ಲ ಮಾಡ್ತಾಯಿದ್ದೆ. ಆವಾಗ ಅವ್ರೇನು ಮಾಡಿದ್ರು, ನೀವು ಯಾಕೆ ಕೇಟ್ರಿಂಗ್ ಶುರು ಮಾಡಬಾರ್ದು, ನನಗೆ ಯಾರು ಆರ್ಡ್ರ್ ಕೊಡ್ತಾರೆ. ಹಾಗಾಗಿ ಅವರೇ ಫಸ್ಟು ನನಗೆ ಆರ್ಡ್ರ್ ಕೊಡಿಸಿದ್ದು. ಗಂಗೋತ್ರಿನಲ್ಲಿ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ನಲ್ಲಿ 5 ಜನಕ್ಕೆ ಫಸ್ಟು ಊಟ ಕೊಟ್ಟಿದ್ದು. ಏನಮ್ಮ ನಿನ್ನ ಹೆಸರು? ತನಿಷಾ. ಯಾವೂರು? ಬೆಂಗಳೂರು. ಏನು ಓದ್ತಿದ್ದಿ? ನಾನು ಬಿಕಾಮ್ ಫಸ್ಟ್ ಸೆಮ್. ಈ ಹುಡುಗಿ CA ಕೋಚಿಂಗ್ಗೆ ಮೈಸೂರಿನಲ್ಲಿ ಆದಿಚುಂಚನಗಿರಿ ಅಂಥೇಳಿ ಒಂದು ಇದಿದೆ, ಸಂಸ್ಥೆ ಇದೆ. ಅಲ್ಲಿ CA ಕೋಚಿಂಗೋಸ್ಕರ ಬಂದಿರೋದು. CA ಕೋಚಿಂಗ್ ಬಂದು ಬೇರೆ ಎಲ್ಲೋ ಹೋಗಿ ನೋಡಿದ್ಲೋ ಏನೋ ಗೊತ್ತಿಲ್ಲ. ಫಸ್ಟೇ ಇಲ್ಲೇನಾ? ಇದೇ ಫಸ್ಟ ನೋಡಿದ್ದು ನೀನು PGನ? ಇದೇ ಫಸ್ಟು ನೋಡಿದ್ದು. ಹಾಗಾಗಿ ಅವಳು ಕಾಲೇಜ್ ಒಂಚೂರು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ಲು. ಕೋಚಿಂಗ್ ಮಾತ್ರ ಅಲ್ಲಿ ಹೋಗಿ ಕಾಲೇಜ್ನ ಬೇರೆ ಕಡೆಗೆ ಹಾಕಿಸ್ಕೊಳ್ಬೇಕು ಅಂತ. ಸೊ ನಮ್ಮ ಮನೆಗೆ ಹತ್ತಿರ ಇತ್ತು ಈ ಮನೆ, ಅವಳಿಗೆ ಇಷ್ಟ ಆಗ್ಬಿಟ್ಟು ಇಲ್ಲೇ ಕಾಲೇಜಿಗೆ ಸೇರಿಕೊಂಡು ಹಾಗೆ ನಮ್ಮ ಮನೆ. ಈಗ ನೀವು ಆಗಲೇ ಹೇಳಿದ್ರಿ ಫ್ರೆಂಡ್ ಯಾರೋ ಹೇಳಿದ್ರು ಕ್ಯಾಟ್ರಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಅಂತ. ಕೃಷ್ಣಕುಮಾರಿ ಅಂತ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ನಲ್ಲಿದ್ದರು ಆಕೆ. ಓಕೆ. ಅವರು ಯಾತಕ್ಕೆ ಶುರು ಮಾಡಬಾರ್ದು ಅಂತ ಹೇಳಿ ಶುರು ಮಾಡಿಸಿದ್ದು. ಅವರಿಂದ ನಾನು ಶುರು ಮಾಡಿ ಕೊನೆಗೆ ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಮಾವನವರು ತುಂಬ ಪಾತ್ರೆಗಳೆಲ್ಲ ಇಟ್ಟಿದ್ರು. ಸಮಾರಾಧನೆಗಳು ಯಾರು ಮಾಡಿದ್ರೆ ಮನೆಯಲ್ಲೇ ತುಂಬ ಫಂಕ್ಷನ್ಸ್ ಎಲ್ಲ ಮಾಡ್ತಾಯಿದ್ರು, ಸತ್ಯನಾರಾಯಣ ಪೂಜೆ ಇದು ಎಲ್ಲ. ಹಾಗಾಗಿ ನನಗೆ ಫಸ್ಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶನೇ ಆಗಲಿಲ್ಲ. ಕೆಲವೊಂದು ಮಾತ್ರ ನನಗೆ ದೊಡ್ಡೊಲೆ ಬೇಕಿತ್ತು, ಅವುಗಳನ್ನ ಮಾತ್ರ ಮಾಡ್ಕೊಂಡಿದ್ದು. ಅದು ಬಿಟ್ಟರೆ ಎಲ್ಲ ನಮ್ಮ ಮಾವನವ್ರು ಮಾಡಿದ್ದು ಪಾತ್ರೆನಲ್ಲೇ ಫಸ್ಟು ಶುರು ಮಾಡ್ಕೊಂಡಿದ್ದೆ. ಆಮೇಲೆ ಇದು ಇಡ್ಲಿ ಎಲ್ಲನೂ ಒಂದು 100 ಇಡ್ಲಿ 150 ಇಡ್ಲಿ ಎಲ್ಲ ಆರ್ಡ್ರ್ ಬರೋಕ್ಕೆ ಶುರು ಆಯಿತು. ಅಲ್ಲ, ನೀವು ಸ್ಟಾರ್ಟಿಂಗು 5 ಜನಕ್ಕೆ ಅಂತ ಹೇಳಿದ್ರಿ. ಹೌದು. ಆದರೆ ಕರೋನಾ ಕಾಲದಲ್ಲಿ ನೀವು ಪ್ರಿಪೇರ್ ಮಾಡಿ ತೊಗೊಂಡೋಗಿ ಹೆಂಗೆ ಕೊಡ್ತಾ ಇದ್ರಿ? ನಾವು ಅದಕ್ಕೆ ನಮ್ಮ ಯಜಮಾನರು DC ಆಫೀಸ್ಗೆ ಹೋಗಿ ಪಾಸ್ ತೊಗೊಂಡು ಪರ್ಮಿಷನ್ ತೊಗೊಂಡ್ರು. ನಮ್ಮ ಮನೆಯಲ್ಲಿ 2 2 ವೀಲರು 2 4 ವೀಲರು ಎಲ್ಲದಕ್ಕೂ ಪಾಸ್ ತೊಗೊಂಡ್ಬಿಟ್ವಿ. ಯಾಕೆಂದರೆ ಅವರು ಕಾರ್ ಏನಕ್ಕೆ ಅಂತ ನೀವು ಕೇಳ್ಬೋದು. ಅಲ್ಲಿ ಒಬ್ಬರು ಕಿಡ್ನಿ ಇದಕ್ಕೆ ಡಯಾಲಿಸಿಸ್ಗೋಸ್ಕರ ಒಬ್ಬರು ಡಾಕ್ಟ್ರನ್ನ KC ಲೇಔಟಿಂದ ಕರ್ಕೊಂಡು ಬರಬೇಕಾಗಿತ್ತು. ಸಡನ್ನಾಗಿ ಕರೋನಾ ಆಗಿಬಿಟ್ಟು ಲಾಕ್ಡೌನ್ ಆಗೋಯ್ತು. ಅವ್ರಿಗೆ ಇನ್ನೇನು ಅವಕಾಶನೇ ಇಲ್ಲ ಯಾತ್ರಲ್ಲೂ ಹೋಗೋಕ್ಕೆ. ಹಾಗಾಗಿ ಅವರು ಇವ್ರ ಜೊತೆ ಯಾವಾಗಲೂ ಊಬರ್ ಬುಕ್ ಮಾಡಿದಾಗ ಅವ್ರು ನನ್ನ ಹೆಂಡತಿ ಈ ಥರ ಕೇಟ್ರಿಂಗ್ ಮಾಡ್ತಾಳೆ, ನಿಮ್ಗೇನಾರು ಅವಶ್ಯಕತೆ ಇದ್ದರೆ ಬೇಕಾದರೆ ತೊಗೊಳ್ಬೋದು, ಯಾಕೆ ಇದು ಕಷ್ಟಪಡ್ತೀರಾ ಅಂತ ಹೇಳಿದ್ರು.
ಹಾಗಾಗಿ ಅವ್ರೇನಾಗಿದೆ ನನ್ನ ನಂಬರ್ ಇಟ್ಕೊಂಡು ಲಾಕ್ಡೌನ್ ಆದಾಗ ನಮ್ಮ ಯಜಮಾನ್ರಿಗೆ ಇದು ಮಾಡಿ ನನಗೆ ಅವ್ರ ನಂಬರ್ ಕೊಡಿ, ನನಗೆ ಈ ಥರ ಲಾಕ್ಡೌನ್ ಆಗಿದೆ, ವೀಕ್ಲಿ ಥ್ರೈಸ್ ಅವ್ರಿಗೆ ಅಪೋಲೋ ಹಾಸ್ಪಿಟ್ಲಿಗೆ ಡಯಾಲಿಸಿಸ್ಗೆ ಹೋಗ್ಬೇಕಿತ್ತು. ಹಾಗಾಗಿ ನಮ್ಮದು ಅಕಸ್ಮಾತು ನಮ್ಮ ಯಜಮಾನ್ರಿಗೆ ಏನಾದ್ರು ಹೊರಗಡೆ ಹೋಗೋದಿತ್ತು, ಏನಾದ್ರು ಎಮರ್ಜೆನ್ಸಿ ಇದ್ದರೆ ನನ್ನ ಮಗ ಕರ್ಕೊಂಡು ಹೋಗೋಕ್ಕೆ, ಇಲ್ಲ ನಮ್ದು ಏನಾದ್ರು ಕಾರ್ ಪ್ರಾಬ್ಲಮ್ ಆದಾಗ ಇನ್ನೊಂದು ಕಾರ್ಗೆ ಅವ್ರನ್ನ ಕರ್ಕೊಂಡು ಹೋಗೋಕೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ವ್ಯಾಗನಾರು ಮತ್ತು ರಿಡ್ಸು ಎರಡಕ್ಕೂ ಇದನ್ನು ತೊಗೊಂಡ್ಬಿಟ್ರು. DC ಆಫೀಸ್ನಲ್ಲಿ ಹೋಗಿ ಪಾಸ್ ತೊಗೊಂಡ್ರು. ಅದಾದಮೇಲಿಂದ 2 ವೀಲರು, 2 2 ವೀಲರು ರೂಟ್ಗೂ ತೊಗೋಬೇಕಿತ್ತು ನಾವು. ಯಾವ್ಯಾವ ರೂಟಲ್ಲಿ ಹೋಗ್ತಾನೆ ಮಾಡ್ತಾನೆ ಅದಕ್ಕೆಲ್ಲನೂ 2 2 ವೀಲರ್ಗೆ 2 4 ವೀಲರ್ಗೆ 2 ತೊಗೊಂಡು ಆಮೇಲೆ 11 ಗಂಟೆ ಒಳಗೆ ಕೊಡಬೇಕಿತ್ತು ಊಟ ತಿಂಡಿ ಎಲ್ಲನೂ. ಒಬ್ಬ ಹುಡುಗ ನನಗೆ ಡೆಲಿವರಿ ಬಾಯ್ ಇರೋದು, ಅವನು 11 ಗಂಟೆ ಒಳಗೆ ಎಲ್ಲನೂ ಕೊಟ್ಟು ಮುಗ್ಸೋಕ್ಕಾಗ್ತಿರ್ಲಿಲ್ಲ, ಊಟ ತಿಂಡಿ ಎಲ್ಲನೂ. ಆವಾಗ ಏನು ಮಾಡ್ತಾಯಿದ್ವಿ, ನಮ್ಮ ಯಜಮಾನರು ತೊಗೊಂಡೋಗಿ ಅವರು ಒಂದು ತುಂಬ ದೂರದಕ್ಕೆಲ್ಲನೂ ಅವ್ರು ತೊಗೊಂಡೋಗಿ ಕೊಡ್ತಾಯಿದ್ರು, ಸ್ವಲ್ಪ ಹತ್ತಿರದಕ್ಕೆಲ್ಲ ಇವನು ಕೊಡ್ತಾಯಿದ್ರು. ರಾಜ್ಕುಮಾರ್ ಅಪಹರಣದಲ್ಲಿ ಸ್ಟಾರ್ಟ್ ಮಾಡಿದಾಗ 5 ಜನ ಅಲ್ಲಲ್ಲ, ಹೊರಗಡೆ ಕೊಡೋಕ್ಕೆ ಶುರು ಮಾಡಿ ಹೊರಗಡೆ ಕೊಡೋಕ್ಕೆ 5 ಜನ 5 ಜನಕ್ಕೆ ಅಲ್ಲ ಪುಡಿಗಳು ಮಾಡ್ತಾಯಿದ್ದೆ. ಬಿಸಿಬೇಳೆ ಬಾತ್ ಪುಡಿ, ವಾಂಗಿ ಬಾತ್ ಪುಡಿ, ಪುಳಿಯೋಗರೆ ಗೊಜ್ಜು, ಚಟ್ನಿ ಪುಡಿ, ಈ ಥರ ಯಾರು, ಆಮೇಲೆ ಮೆಣಸಿನ ಪುಡಿ, ಇದನ್ನೆಲ್ಲನೂ ಯಾರು ಮನೆಗೆ ಬಂದು ತೊಗೊಂಡೋಗೋರಿಗೆ ಅದನ್ನು ಶುರು ಮಾಡಿದ್ದು. ಆಮೇಲೆ ನನ್ನ ಫ್ರೆಂಡ್ ಅವಾಗ ಇದನ್ನು ಶುರು ಮಾಡಿ ಅಂತಂದರು. ಇಂಡಸ್ಟ್ರಿ ಎಲ್ಲ ಬಂದಾಗಿದ್ದಕ್ಕೂ ಅವಾಗ ನಮ್ಮ ಮಾವನವ್ರನ್ನ ಕೇಳಿದೆ, ಏನಪ್ಪ ನಿಮ್ಗೇನಾದ್ರು ತೊಂದರೆ ಆಗುತ್ತಾ ನಾನು ಈ ಥರ ಮಾಡಿದ್ರೆ, ನಿಮ್ಮ ಇಷ್ಟು ಸೀನಿಯರ್ ಆ್ಯಕ್ಟರ್ಸು ಇವ್ರ ಮನೆಯಲ್ಲಿ ಇಂಥ ಕೆಲಸ ಮಾಡ್ತಿದ್ದಾರೆ ಅಂತ ನಿಮಗೇನಾದ್ರು ಬೇಜಾರಾಗುತ್ತಾ ಅಂತ ಕೇಳಿದೆ. ಏನಿಲ್ಲಮ್ಮ, ನನ್ನ ಮಗಳು ಡ್ಯಾನ್ಸ್ ಕಲಿತು ನಾನು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾಳೆ, ಅವಳು ಅದರಿಂದ ಬದುಕ್ತಾ ಇದ್ದಾಳೆ, ನೀನು ಇದರಲ್ಲಿ ಬದುಕು, ಏನಿಲ್ಲ, ನನಗೆ ಅದಕ್ಕೆ ಇದಕ್ಕೆ ಏನೂ ತೊಂದರೆ ಇಲ್ಲಮ್ಮ, ನೀವು ಹೇಗೋ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಬದುಕೊಳ್ಳಿ ಅಂತ ಹೇಳಿ. ಪಾತ್ರೆಗಳಿತ್ತು, ಪಾತ್ರೆಗಳೆಲ್ಲ ಇತ್ತು, ಅವರು ಫಂಕ್ಷನ್ಗಳೆಲ್ಲ ಮಾಡೋರೆಲ್ಲ. ಹಾಗಾಗಿ ನಮ್ಮ ಮಾವನವರು ಸತ್ಯನಾರಾಯಣ ಪೂಜೆ ಅದು ಇದು ಏನಾದ್ರು ವರ್ಷಕ್ಕೊಂದು, ಆಮೇಲೆ ಕಾರ್ಯಗಳೆಲ್ಲ ಮನೆಯಲ್ಲೇ ಮಾಡೋರು. ಹಾಗಾಗಿ ಅವ್ರಿಗೆ ಬೇಕಾಗಿದ್ದ ಪಾತ್ರೆಗಳೆಲ್ಲ ಇಟ್ಕೊಂಡಿತ್ತು. ಆ ಪಾತ್ರೆಗಳನ್ನೇ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಹೀಗೆ ಒಂದು ಸತಿ 100 ಇಡ್ಲಿಗೆ ಆರ್ಡ್ರ್ ಬಂದುಬಿಡ್ತು. ನಮ್ಮ ಮನೆಯಲ್ಲಿ ಒಂದು 20 ಇಡ್ಲಿ ಇದೆಲ್ಲ ಆಗುತ್ತಲ್ಲ, ಅದನ್ನಲ್ಲೇ ಮಾಡ್ಕೋತಾಯಿದ್ದೆ. ಆವಾಗ ನೀ ಹೆಂಗಮ್ಮ ಮಾಡ್ತೀಯ, ಅವರಿದ್ದಾಗಲೇ ಅವ್ರ ಎದುರಿಗೆ ಬಂದರು ಯಾರೋ ಒಬ್ರು ಈ ಥರ ಆರ್ಡ್ರ್ ಕೊಡೋಕ್ಕೆ. ಹೇಗಮ್ಮ ಮಾಡ್ತೀಯಾ ಅಂತ ಹೇಳಿದ್ರು. ನೋಡೋಣಪ್ಪ, ಇದನ್ನೇ ಒಂದು 2-3 ಸತಿ ಇಟ್ಟು ಏನಾದ್ರು ಮಾಡಬೇಕು. ಆಮೇಲೆ ಅವರೇ ಆಟೋನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸಂತೆಪೇಟೆನಲ್ಲಿ ನನಗೆ ಇಡ್ಲಿ ಪಾತ್ರೆ, ಒಟ್ಟಿಗೆ ಒಂದು 75 ಇಡ್ಲಿ ಆಗ ಅಂತ ಇಡ್ಲಿ ಪಾತ್ರೆ ತೊಗೊಂಬಂದು ಕೊಟ್ಟು ಅದರಲ್ಲಿ ಇಡ್ಲಿ ಮಾಡೋಕ್ಕೆ ಶುರು ಮಾಡಿದ್ದು. ಅಂದರೆ ದೊಡ್ಡ ಇದು. ಸರಿ, ಅಡುಗೆ ಮನೆ ಈಗ ರಿನೋವೇಟ್ ಮಾಡಿದ್ರಾ ಇದ್ರ ಸಲುವಾಗಿ? ಅವರಿದ್ದಾಗಲೇ ಮಾಡ್ಕೊಂಡಿದ್ದೆ, ಅವರಿದ್ದಾಗಲೇ ಮಾಡ್ಕೊಂಡಿತ್ತು. ಏನಂದರೆ ಹೀಗೆ ನಾವು ಕೇಟ್ರಿಂಗ್ ಶುರು ಮಾಡಿದ್ಮೇಲೆ ಮನೆಗೆ ಬಂದು ಊಟ ತೊಗೊಂಡೋಗು. ಅವರಿದ್ದಾಗ ನಾನು ಡೆಲಿವರಿ ಬಾಯ್ನ ಇಟ್ಕೊಂಡಿರಲಿಲ್ಲ, ಎಲ್ಲರೂ ಅವರವರೇ ಮನೆಗೆ ಬಂದು ತೊಗೊಂಡೋಗೋರು. ಅದು ತೊಗೊಂಡೋದಾಗ ಈ ಡೈನಿಂಗ್ ಟೇಬಲ್ ಹೊರಗಡೆ ಇತ್ತು. ಮಧ್ಯಾಹ್ನ ಟೈಮ್ನಲ್ಲಿ ಬರೋರು ಊಟ ತೊಗೊಂಡೋಗೋಕ್ಕೆ, ಅವ್ರಿಗೆ ಇವ್ರಿಗೂ ಊಟಕ್ಕೆ ಹಾಕಬೇಕು, ಆವಾಗ ಅವರು ಊಟಕ್ಕೆ ತೊಗೊಳೋದು. ಅವರು ಇಲ್ಲ, ಅವ್ರ ಕಡೆಯವ್ರು ಯಾರು ಬಂದು ಊಟ ತೊಗೊಂಡೋದಾಗ ನಮ್ಮ ಮಾವನವ್ರನ್ನ ನೋಡ್ಬಿಟ್ಟು ಒಂದು ಅಭಿಮಾನ, ಹಾಗಾಗಿ ಅವ್ರ ಜೊತೆ ಮಾತಾಡ್ತಾನೆ ಕೂತ್ಕೊಳ್ಳೋರು. ನಮ್ಮ ಮಾವನವ್ರಿಗೆ ಸ್ವಲ್ಪ ಹಿಂಸೆ ಆಗೋದು ಊಟ ಮಾಡೋದಕ್ಕೆ. ಈಗ ಹೋಟೆಲ್ಗೆ ಅಂತಂದರೆ ನೀವು ಅದಕ್ಕೆ ಬಂದಿರ್ತಾರೆ ಎಲ್ಲರೂ, ನೀವು ಊಟಕ್ಕೆ ಬಂದಿರ್ತೀರ, ನಾವು ಊಟಕ್ಕೆ ಹೋಗಿರ್ತೀವಿ, ನಿಮ್ಮ ಎದುರಿಗೆ ಅವಾಗ ತಿನ್ನೋಕ್ಕೇನು ಪರವಾಗಿಲ್ಲ. ಮನೆಗೆ ಬಂದಾಗ ಅವರು ಕೊಡದೆ ನಾವು ತಿನ್ನೋಕ್ಕೆ ಸರಿ ಹೋಗಲ್ಲ, ತುಂಬ ಹಿಂಸೆ ಆಗ್ತಾಯಿತ್ತು. ಆಮೇಲೆ ಅವರು ರೂಮ್ನಲ್ಲಿ ಕರ್ಕೊಂಡು ಹೋಗಿ ತಿನ್ನೋದಕ್ಕೆ ತಟ್ಟೆಗಳೆಲ್ಲ ಕೈಯಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ಇಲ್ಲಿ ಒಂದು ರೂಮ್ ಇತ್ತು, ಆ ರೂಮ್ನ ಹೊಡೆದ್ಬಿಟ್ಟು ಅಡುಗೆ ಮನೆನ ದೊಡ್ಡ ರೂಮು ಇಲ್ಲೇ ರೂಮ್ ಇತ್ತು. ಮೇಲೆ ರೂಮ್ ಇತ್ತ? ಇಲ್ಲೇ ಇಷ್ಟೇ ಇಲ್ಲ. ಇಲ್ಲಿ ಮುಂಚೆ ಎಲ್ಲನೂ ಇದೆಲ್ಲ 60 ವರ್ಷದ ಮನೆ, ಹಾಸಿಗೆ ರೂಮ್ ಅಂತ ಹೇಳಿ ಕಟ್ಟಿದ್ರು. ಹಾಗಾಗಿ ಈ ಹಾಸಿಗೆ ರೂಮ್ ಇಲ್ಲಿತ್ತು. ಇಲ್ಲಿಂದ ಆ ರೂಮ್ಗೆ ಎಂಟ್ರೆನ್ಸು. ಆಮೇಲೆ ಇಲ್ಲಿಂದ ಬೇರೆ ರೂಮ್ಗೆ ಹೋಗೋಕ್ಕೆ ಇಲ್ಲಿಂದನೇ ಎಂಟ್ರೆನ್ಸ್. ಇಲ್ಲಿಂದ ರೂಮ್ ಇನ್ನೊಂದು ರೂಮ್ ಅಂತಂದರೆ ಇದೊಂದು ಸಣ್ಣದಾಗಿ ನಾವೀಗ ಫ್ರಿಜ್ಜು ಗಿಜ್ಜು ಎಲ್ಲ ಇಟ್ಕೊಂಡಿದ್ದೀವಿ. ದೊಡ್ಡದೇ ಇದೆ, ಒಂದು ಆರಾಮಾಗಿ ಒಂದು ದೊಡ್ಡ ಡಬಲ್ ಇಲ್ಲಿದು ಎಂಟ್ರೆನ್ಸ್ ಇತ್ತು. ಹಾಗಾಗಿ ನಾನು ಇದನ್ನು ಅಡುಗೆ ಮನೆನ ಒಳಗಡೆಗೆ ಸೇರಿಸಿ. ಅಷ್ಟೊಂದು ಟಿಫರ್ ಕ್ಯಾರಿಯರ್ ಇದೆ ಅಲ್ಲಿ? ಹಾಂ, ಇದೆಲ್ಲ ಕ್ಯಾರಿಯರ್, ಡೈಲಿ ಕ್ಯಾರಿಯರ್ ಮೀಲ್ ಹಾಕ್ತೀವಲ್ಲ, ಒಂದು 20-25 ಕ್ಯಾರಿಯರ್ ಹೋಗುತ್ತೆ. ಹಾಗಾಗಿ 1 ಊಟ 2 ಊಟ
ಆ ಥರ ಗಂಡ ಇಲ್ಲದೆ ಇದ್ದವರು, ಆಮೇಲೆ ಹೆಂಡತಿ ಇಲ್ಲದೆ ಇದ್ದವರು, ಮಕ್ಕಳಿಲ್ಲದೆ ಇದ್ದವರು ಅಂತಂದರೆ ಮಕ್ಕಳಿದ್ದು ಫಾರಿನಲ್ಲಿ ಇರ್ತಾರೆ, ಇಲ್ಲಿಗೆ ವಯಸ್ಸಾದವ್ರು ಇಲ್ಲಿರ್ತಾರೆ, ಅವ್ರಿಗೆ ಮಾಡ್ಕೊಳಕ್ಕಾಗಲ್ಲ ಅಂಥವ್ರಿಗೆಲ್ಲ ನಮ್ಮ ಮನೆಯಿಂದ ಊಟ. ಎಷ್ಟು ದೂರ ಕೊಡ್ತೀರಿ ತೊಗೊಂಡೋಗಿ? ಒಂದು 5-6 ಕಿಲೋಮೀಟ್ರು ಡಿಸ್ಟೆನ್ಸ್ನಲ್ಲಿ ಕೊಡ್ತೀವಿ. ಆದರೆ ಒಂದು ಊಟ ಏನು ಚಾರ್ಜ್ ಮಾಡ್ತೀರಿ? ಏನೇನು ಮಾಡ್ತೀರಿ ಬೆಳಗ್ಗೆ ಟಿಫನ್ಗೆ? ಮಾಮೂಲಿ ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ, ಪೊಂಗಲು, ರೈಸ್ ಐಟಮ್ಸು ಸ್ವಲ್ಪ ಕಮ್ಮಿ ಇದಕ್ಕೆ ಡೈಲಿ ಊಟ ಕೊಡೋರಿಗೆ. ಆಮೇಲೆ ನಮ್ಮ ಪಿ ಜಿ ಮಕ್ಕಳಿದಾರಲ್ಲ ಅವ್ರಿಗೆಲ್ಲ ಬಾಕ್ಸ್ಗೆ ಈಗ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಮಾಡಿದ್ರೆ ಪಿ ಜಿ ಮಕ್ಕಳು ಆಮೇಲೆ ಬರ್ತೀನಿ ಇದ್ರದ್ದು ಹೇಳಿ. ಇಡ್ಲಿ, ದೋಸೆ, ರೊಟ್ಟಿ, ಪೂರಿ ಈ ಥರ ಎಲ್ಲ ಮಾಡ್ತೀವಿ. ದಿನಕ್ಕೆ ಒಂದೊಂದೇ ತಿಂಡಿ. ಮಧ್ಯಾಹ್ನ ಊಟಕ್ಕೆ ಸಾರು, ಹುಳಿ, ಚಪಾತಿ, ಪಲ್ಯ, ಮೊಸರು ಇದಿಷ್ಟು ಇದ್ದೇ ಇರುತ್ತೆ. ಸಾರು ಹುಳಿ ಯಾವ್ದಾದ್ರು ಸ್ಕಿಪ್ ಆದಾಗ ಒಂದು ಕಲಸಿದನ್ನ ಇರುತ್ತೆ. ಹಬ್ಬದಲ್ಲೆಲ್ಲನೂ ಹಬ್ಬದ ಅಡುಗೆ ನಾವೇನು ಹಬ್ಬ ಸ್ವೀಟು ಗೀಟು ಎಲ್ಲ ಬೋಂಡ ಬಜ್ಜಿ ಎಲ್ಲ ಏನು ಮಾಡ್ಕೊಳ್ತೀವೋ ಅದನ್ನೇ ಅವ್ರಿಗೂ ಕಳಿಸ್ಕೊಡ್ತೀವಿ. ಸಂಜೆ ಸ್ವಲ್ಪ ಕಮ್ಮಿ, ಅಷ್ಟು ತುಂಬ ಜನ ಏನಿಲ್ಲ, ಒಂದು 8-10 ಮನೆಗೆ ಮಾತ್ರ ಊಟ ಇರುತ್ತೆ. ಅಲ್ಲ, ಈಗ ನೀವು ತಗೊಂಡೋಗಿ ಕೊಡೋದು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಹೊತ್ತು ಕೊಡ್ತೀರಾ? ಏನು ಚಾರ್ಜ್ ಮಾಡ್ತಿದ್ರಿ? ಬೆಳಿಗ್ಗೆ ತಿಂಡಿಗೆ 65 ರೂಪಾಯಿ ಚಾರ್ಜ್ ಮಾಡ್ತೀನಿ. ಮಧ್ಯಾಹ್ನ ಊಟ 110. ರಾತ್ರಿ ಅವರು ಹೇಗೆ ತೊಗೊಳ್ತಾರೆ ಕೆಲವ್ರು ಊಟನೇ ತೊಗೊಳ್ತಾರೆ, ಕೆಲವರಿಗೆ ಬಿಸಿ ಮಾಡ್ಕೊಳ್ಳೋಕ್ಕೂ ಶಕ್ತಿ ಇರಲ್ಲ, ಹಾಗಾಗಿ ರಾತ್ರಿನೂ ಊಟ ತೊಗೋತಾರೆ. ಅವ್ರದ್ದೆಲ್ಲ ಊಟ ಒಂದೇ ರೇಟು. ಚಪಾತಿ ಪಲ್ಯ ತೊಗೊಂಡವ್ರಿಗೆ 20 ರೂಪಾಯಿ ಒಂದು ಚಪಾತಿ ವಿತ್ 250 ರೂಪಾಯಿ ಮ್ಯಾಕ್ಸಿಮಮ್ ದಿನಕ್ಕೆ. ಹೌದು, ಅಷ್ಟೇ ಆಗುತ್ತೆ. ಕಾಫಿ ಟೀ ಎಲ್ಲ ಬಿಟ್ಬಿಡಿ, ಎಲ್ಲ ಸೇರಿಸು ನಿಮ್ಗೆ 250 ರೂಪಾಯಿ. ಹೌದು, ಒಂದು ದಿವಸಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಒಬ್ರಿಗೆ ಬೇಕು. ಇಷ್ಟೇ. ಅಕಸ್ಮಾತ್ ಹೋಟ್ಲಿಗೆ ಹೋಗ್ತೀನಿ ಕೂತ್ರೆ ಎಷ್ಟಾಗ್ಬೋದು? ಏನಂತಂದರೆ ಈಗ ನಾವು 4 ಇಡ್ಲಿ ಕೊಡ್ತೀವಿ ಒಂದು ಪ್ಲೇಟ್ಗೆ. ಆ 4 ಇಡ್ಲಿ ನಿಮಗೆ ಒಂದು ಪ್ಲೇಟಿಗೆ 4 ಇಡ್ಲಿ ಹೋಟೆಲಲ್ಲಿ ತೊಗೊಳಕ್ಕೆ ಹೋಯ್ತು ಅಂದರೆ 120, 130 ಹೀಗೆಲ್ಲ ಇದೆ. 2 ಇಡ್ಲಿ ಕೊಡ್ತಾರೆ ಒಂದು ಪ್ಲೇಟ್ಗೆ. ನಾವು 4 ಇಡ್ಲಿ ಕೊಡ್ತೀವಿ, 4 ದೋಸೆ ಕೊಡ್ತೀವಿ. ನೀವು ಆ ಥರ ದೋಸೆ ಲೆಕ್ಕ ತೊಗೊಂಡ್ರೆ ಒಂದು ದೋಸೆ 100 ರೂಪಾಯಿ, 75 ರೂಪಾಯಿ ಹೀಗೆಲ್ಲ ಇರುತ್ತೆ. ಆವಾಗ ಆಗ್ಬಿಡುತ್ತೆ. ಒಂದು ಊಟ ಅಂತಂದರೆ ಒಂದು ಪ್ಲೇಟ್ ಮೀಲ್ಸ್ ಆದರೆ ಕಮ್ಮಿ ಇರ್ಬೋದು. ನಾವು ಇಷ್ಟೆಲ್ಲ ಐಟಮ್ಸ್ ಕೊಡ್ತೀವಿ, ಮನೆ ಊಟ ಕೊಡ್ತೀವಿ. ಇದು ನಮಗೆ ಈ ಥರ ವರ್ಕೌಟ್ ಆಗುತ್ತೆ. ಈಗಲೂ ನೀವು ಬೇರೆಯವ್ರ ಮನೆಗಳು ಕೊಡ್ತಾ ಇದ್ದೀರಾ? ಖಂಡಿತ. ಎಷ್ಟು ಜನ ಕೊಡ್ತಾರೆ? ಎಷ್ಟು ಮನೆ? ಒಂದು 25-30 ಮನೆ ರೆಗ್ಯುಲರ್ ಆಗಿದ್ದೇ ಇದೆ. ಇದ್ರ ಮಧ್ಯೆ ಯಾರು ಅವ್ರ ಮನೆಗಳಿಗೆ ಯಾರು ನೆಂಟರು ಬಂದರೆ, ಆಮೇಲೆ ಕಣ್ಣು ಆಪ್ರೇಷನ್ನು, ಮಂಡಿ ಆಪ್ರೇಷನ್ನು, ಮತ್ತು ಇನ್ನೇನಾದ್ರು ಆಪ್ರೇಷನ್ಗಳಾದಾಗ 1-2 ತಿಂಗಳು 3 ತಿಂಗಳು ರೆಸ್ಟ್ ತೊಗೊಳಕ್ಕೆ ಹೇಳಿರ್ತಾರೆ. ಅಂಥವ್ರಿಗೆಲ್ಲನೂ ಕಳಿಸ್ಕೊಡ್ತೀನಿ. ಅಲ್ಲಿ ಇನ್ನೊಂದು ರೂಮ್ ಇದೆಯಾ ಹೊರಗಡೆ? ಅದು ಸ್ಟೋರ್ ರೂಮು, ಅದು ಸ್ಟೋರೇ. ಇಲ್ಲೂ ಅಡುಗೆ ಮಾಡ್ತೀರಿ? ಇಲ್ಲಿ ಕ್ಯಾಂಟೀನ್ ಬರ್ನರ್, ದೊಡ್ಡ ಅಡುಗೆಗಳು ಮಾಡೋದಕ್ಕೆಲ್ಲ ಇಲ್ಲಿ. ಇದೇನು ಅಡುಗೆ? ಇಡ್ಲಿ ತೆಕ್ಕೊಟ್ಟಿದ್ದು ನಿಮ್ಮ ಮಾವ? ಅಲ್ಲ, ಇದು ಅಶ್ವಥವ್ರು ಕೊಡಿಸಿದ್ದಲ್ಲ, ಇದು ನಮ್ಮ ಮನೆಯವ್ರು ಕೊಡಿಸಿದ್ದು. ಈ ತಟ್ಟೆ ಇಡ್ಲಿ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇದು ನಮ್ಮ ಮನೆಯವ್ರು ಕೊಡಿಸಿದ್ದು. ಅಶ್ವಥವ್ರು ಕೊಡಿಸಿದ್ದು ಇಡ್ಲಿ ಪಾತ್ರೆ ಬರುತ್ತಲ್ಲ ಆ ಥರದ್ದು ಇದೆ, ಅದು ಇದೆ. ನಿನ್ನ ಫೇವರೇಟ್ ವೈಟ್ ಅವಲಕ್ಕಿ. ಬಾಯ್. ಯಾವ್ರಮ್ಮ? ಶೃಂಗೇರಿ. ಓದಕ್ಕೆ ಬಂದಿದ್ಯಾ? ಏನು ಓದ್ತಿದ್ದೀರಿ? MBA. ವೆರಿ ಗುಡ್. ಎಷ್ಟು ವರ್ಷ ಹೆಂಗಿದ್ದೀರಿ ಇಲ್ಲಿ? ಇಲ್ಲಿಗೆ ಬಂದು 6 ಮಂತ್ಸ್ ಆಯ್ತು. 6 ಮಂತ್ಸ್. ಚೆನ್ನಾಗಿದೆ ಅಡುಗೆ ಎಲ್ಲ? ಸೂಪರ್ ಆಗಿದೆ. ಮನೇಲಿ ಮಾಡ್ದಂಗಿದೆಯಾ? ಮನೇಲಿ ಮಾಡ್ದಂಗೆ. ಏನು ಚೆನ್ನಾಗಿ ಮಾಡ್ತಾರೆ? ಎಲ್ಲದೂ ಚೆನ್ನಾಗಿ ಮಾಡ್ತಾರೆ. ನಿನ್ನ ಫೇವರೇಟ್ ಯಾವುದು? ಪೂರಿ ಕರಿ ಮಾಡ್ತಾರೆ, ಮಸಾಲೆ ಪೂರಿ ಸೂಪರ್ ಆಗಿ ಮಾಡ್ತಾರೆ. ನೀವು ವೆಜ್ಜಾ ನಾನ್ ವೆಜ್ಜಾ ಮನೇಲಿ? ವೆಜ್ ಪ್ಯೂರ್ ವೆಜ್. ಯಾವಾಗಲೂ ಏನಾದರೂ ಮಾಡ್ಕೊಡ್ತಾನೆ ಇರ್ತಾರೆ. ಎವ್ರಿ ಟೈಮ್ ಏನಾದರೂ ಇದೆ. ಕಾರ್ನ್ ಸಂಜೆ ಬೇಯಿಸಿಟ್ಟಿರ್ತಾರೆ. ಶೃಂಗೇರಿಯಿಂದ ಬಂದಿದ್ದೀರಿ. ಏನು ನಿಮ್ಮ ಹೆಸರು? ಶಾರದಾ. ವೆರಿ ಗುಡ್. ತುಂಬ ಚೆನ್ನಾಗಿ ಹಾಡ್ತಾಳೆ. ಹೌದಾ? ಎಲ್ಲ ಸಂಗೀತಗಾರರು. ಎಲ್ಲ ಸಂಗೀತಗಾರ? ಕಚೇರಿ ಎಲ್ಲ ಕೊಡ್ತಾಳೆ. ಎಲ್ಲಿ ಬಂದರೆ ಈಗ ಪ್ರಾಪರ್ ಶೃಂಗೇರಿ. ಇವ್ರು ಯಾರು ಮೇಡಮ್ ನಿಮಗೆ? ಇವರು ಜಯಲಕ್ಷ್ಮಿ ಅಂತ. ಇವರು 16 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ನಮ್ಮ ಮಾವನವ್ರ ಕಾಲದಿಂದ. ಏನಾರು ಇದನ್ನ ಎಲ್ಲರೂ ಸರ್ವಿಸ್ಗೆ ಹೋದ್ರೆ ಅವಾಗ ನಮ್ಮ ಮಾವನವ್ರಿಗೆ ಇವರೇ ಊಟ ಹಾಕ್ತಾ ಇದ್ದಿದ್ದು.
ನಿಮ್ಮಲ್ಲೇ ಇದ್ದಾರಾ? ಇಲ್ಲ ಮನೇಲಿಲ್ಲ, ಅಂದರೆ ನಾವು ಮಧ್ಯಾಹ್ನ ಹೋಗ್ತಾರಲ್ವಾ, ನಾವು ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ನಾವು ಇಲ್ದಿದ್ರೆ ಅವ್ರಿಗೆ ಊಟ ತಿಂಡಿ, ನಮ್ಮ ಅತ್ತೆ ಅವ್ರಿಗೆ ಊಟ ತಿಂಡಿ ಏನ್ ಎಲ್ಲ ಮಾಡ್ತಾ ನಾನು ಇದ್ದೀರಿ ಈಗ ಕ್ಯಾರಿಯರ್ ಹಾಕ್ತಾ ಇದ್ದೀನಿ. ಒಂದು ಬಟ್ಲಿಗೆ ಮೊಸರು ಹಾಕಿದ್ದೀನಿ, ಒಂದು ಬಟ್ಲಿಗೆ ಮಜ್ಜಿಗೆ ಹುಳಿ ಹಾಕ್ತಾ ಇದ್ದೀನಿ, ಒಂದು ಬಟ್ಲಿಗೆ ರಸಮ್ ಹಾಕ್ತಾ ಇದ್ದೀನಿ. ಮೊನ್ನೆ ಚೆನ್ನಾಗಿತ್ತು, ನಾನು ಟೇಸ್ಟ್ ಮಾಡಿದಾಗ ಬರೀ ರಸಮ್ ಕುಡಿಬೇಕಾಗಿತ್ತು. ಹಾಂ ಸರ್. ಎಷ್ಟು ಥರ ಮಾಡಿರ್ತೀರಿ? 4 ಅನ್ನ ಸಾರು ಅನ್ನ ಸಾರು, ಅದೇ ಅನ್ನ ಸಾಂಬಾರು ರಸಮ್ಮು, ಗೊಜ್ಜ ಪಲ್ಯನ ಏನಾರು ಒಂದು, ಚಪಾತಿ ಮೊಸರು, ಒಂದು 6 ಐಟಮ್ ಇರುತ್ತೆ. ಎಷ್ಟು ಜನಕ್ಕೆ ಆಗುತ್ತಾ ಕ್ಯಾರಿಯರ್? ಇದು ಇಬ್ಬರಿಗೆ ಹಾಕ್ತಾ ಇದ್ದೀನಿ. ಅರೆ ಇಬ್ಬರಿಗೆ ಅಂದರೆ ಲೆಕ್ಕ ತಗೊಂಡ್ರೆ 500 ರೂಪಾಯಿ ಪರ್ ಡೇ ಲೆಕ್ಕ ಹಾಕೋದು. 220 ರುಪೀಸು. ಈಗ ಇದು ಕ್ಯಾರಿಯರ್ ಎಷ್ಟು? 220 ರೂಪಾಯಿ 220. ಇಬ್ಬರಿಗೆ. ಒಬ್ರಿಗೆ ಬೇಕು ಅಂದರೆ 110. ಚಿಕ್ಕದು 4 ಬಟ್ಲು ಕ್ಯಾರಿಯರ್ ಇದೇ ಥರ ಇರುತ್ತೆ, ಸ್ವಲ್ಪ ಚಿಕ್ಕದಿರುತ್ತೆ ಅಷ್ಟೇ. ಏನು ಚಾರ್ಜ್ ಮಾಡ್ತಾ ಇದ್ರಿ ಪಿ ಜಿಗೆ? ಪಿ ಜಿಗೆ ನಾನು 6500 ಚಾರ್ಜ್ ಮಾಡ್ತಾಯಿದ್ದೆ, ಇನ್ಕ್ಲೂಡಿಂಗ್ ಸ್ಟೇ? ಇನ್ಕ್ಲೂಡಿಂಗ್ ಸ್ಟೇ, ಫುಡ್ಡು, ಸ್ಟೇ ಎಲ್ಲ, ಕಾಫಿ ಟೀ ಟಿಫನ್ ಎಲ್ಲ ಎಲ್ಲ ಅವ್ರಿಗೆ ಏನು ಬೇಕೋ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಬೇಕಾದ್ರೂ ಯಾವುದು ಲಿಮಿಟ್ ಇಲ್ಲ. ಲಿಮಿಟ್ ಏನಂದರೆ ಅವ್ರು 8:30 ಒಳಗೆ ಬರಬೇಕು, ಅದೇ ಲಿಮಿಟ್. ಊಟ ತಿಂಡಿ ಯಾವುದು ಲಿಮಿಟ್ ಇಲ್ಲ. ಈಗ ಬರೀ ಊಟ ತಿಂಡಿ ಬೇಡ, ಬರೀ ರೂಮ್ ಬೇಕು ಅಂದರೆ ಅದಕ್ಕೆ ಹಂಗಿಲ್ಲ, ಇಲ್ಲ ಹಂಗೆ ಕೊಟ್ಟಿಲ್ಲ, ವಿತ್ ಫುಡ್ಡೇ ತೊಗೋಬೇಕು. ಬಟ್ ವರ್ಕೌಟ್ ಆಗುತ್ತೆ ನಿಮ್ಗೆ 6,500 ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಇದು ಆ್ಯಾವ್ರೇಜ್ ಹಾಕಿದ್ರೆ? ಆ್ಯಾವ್ರೇಜು ಈಗೇನು ಗೊತ್ತಾ, ನೀವು ಹಾಗೆ ಇದು ಮಾಡೋಕ್ಕೆ ಹೋಯ್ತು ಅಂತಂದರೆ ಒಬ್ಬ ಮನುಷ್ಯನಿಗೆ ಒಂದು ತಿಂಗಳಿಗೆ 5,000-5,500 ರೂಪಾಯಿ ನಾವೇ ಮನೇಲಿ ತಿಂತೀನಿ, ಹೊರಗಡೆ ಬಿಟ್ಬಿಡಿ, ನಾವೇ ಮನೇಲಿ ತಿಂತೀನಿ ಅಂದರೆ ಒಂದು ಕಾಫಿ, ಒಂದು ತಿಂಡಿ, ಈ ಥರ ನಾವು ಇದು ಮಾಡ್ತೀನಿ ಅಂದರೆ 5,000-5,500 ರೂಪಾಯಿ ಬೇಕೇ ಬೇಕು ಒಬ್ಬ ಮನುಷ್ಯ. ಎಲೆಕ್ಟ್ರಿಸಿಟಿ ಬಿಲ್ಲು ಇದು ಎಲ್ಲ ಬಿಟ್ಬಿಡಿ, ಅದೆಲ್ಲ ಸಪ್ರೇಟು ಎಲ್ಲ. ಆಮೇಲೆ ಎಲ್ಲ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ನನಗೀಗ 16 ಜನ ಮಕ್ಕಳಿದ್ದಾರೆ, 16 ಹೊತ್ತು 1 ಲಕ್ಷ ಇನ್ಕಮು ಅಂದ್ಕೊಂಡ್ಬಿಟ್ಟಿದ್ದಾರೆ. 1 ಲಕ್ಷ ಇನ್ಕಮ್, ಹೌದು. ಆ 1 ಲಕ್ಷ ಇನ್ಕಮ್ನಲ್ಲಿ ನಮ್ಮದು ಬಂಡವಾಳ ಹಾಕಿದ ಬಿಸ್ನೆಸ್. ಅಲ್ಲ, ಎಷ್ಟಾಗುತ್ತೆ ಬಂಡವಾಳ? ಬಂಡವಾಳ ನನಗೆ ಇದನ್ನು ಸಾಮಾನುಗಳನ್ನ ತರಿಸ್ತೀನಲ್ಲ, ಆ ಸಾಮಾನೇ ನನಗೆ 50,000-55,000 ರೂಪಾಯಿ ಬೀಳುತ್ತೆ. ಆಮೇಲೆ ಅಕ್ಕಿ ಒಂದು 5,000-6 ಸಾವಿರ ರೂಪಾಯಿ ಅಕ್ಕಿ ಬೀಳುತ್ತೆ. ಹಾಲು ಮೊಸರೆ ನನಗೆ 6,000-6,500 ರೂಪಾಯಿ ಬೀಳುತ್ತೆ. ತೆಂಗಿನಕಾಯಿ ಸಪ್ರೇಟು, ಆಮೇಲೆ ತರಕಾರಿ ಎಲ್ಲ. 16 ಜನ ಮಕ್ಕಳಿದ್ದಾರೆ. ಈಗ 16 ಅಂತಂದರೆ ನಿಮ್ಗೆ ಹತ್ರ 90,000 ರೂಪಾಯಿ. ಅದೇ ಹೇಳ್ದು, ಹೆಚ್ಚು ಕಮ್ಮಿ 1 ಲಕ್ಷ ಅಂತ ಇಟ್ಕೊಳ್ಳಿ. 1 ಲಕ್ಷನೂ ನನಗೆ ಇನ್ಕಮ್ ಅಲ್ವೇ ಅಲ್ಲ? ಅಲ್ಲ, ಅದನ್ನ ಅದಕ್ಕೆ ಕೇಳ್ತಾರೆ ಖರ್ಚು ಎಷ್ಟಾಗುತ್ತೆ ಅಂತ ಕೇಳ್ತಾ ಇರೋದು. ಅದನ್ನ ನಾನು ಹೇಳ್ದಲ್ಲ, ಒಂದು ಮಗುಗೆ 5,000-5,500 ರೂಪಾಯಿ ಬೇಕೇ ಬೇಕು ಮಿನಿಮಮ್. ಅದರ ಆ್ಯಾವ್ರೇಜ್ ನಿಮ್ಗೆ ಉಳಿಯೋದು ತಿಂಗಳಿಗೆ ಒಂದು 15,000 ರೂಪಾಯಿ. ನಮ್ದೇನಂದರೆ ಇನ್ನೊಂದು ಏನಾಗುತ್ತೆ ಅಂದರೆ, ನಾನು ಬರೀ ಪಿ ಜಿ ಮಕ್ಕಳಿಗೋಸ್ಕರ ಅಡುಗೆ ಮಾಡಲ್ಲ, ನಾನು ಹೊರಗಡೆ ಕೇಟ್ರಿಂಗು ಮಾಡೋದ್ರಿಂದ ಅದನ್ನೇ ನಾನು ಮಕ್ಳಿಗೂ ಮಾಡ್ಕೊಳ್ತೀನಿ, ನಮಗೂ ಮಾಡ್ಕೊಳ್ತೀನಿ. ಹಾಗಾಗಿ ನಮಗೆ ನಡೀತಾ ಇದೆ. ತಿಂಗಳಿಗೆ ಒಂದು 50,000 ರೂಪಾಯಿ ವರಮಾನ ಬರುತ್ತಾ ಕಿಚನಿಂದ? ಬರ್ಬೋದು, ನಾನು ಲೆಕ್ಕ ಹಾಕಕ್ಕೆ ಹೋಗಿಲ್ಲ. ಅಲ್ಲ, ಈಗ ಜನರಲ್ ಆಗಿ ನೋಡಿದವ್ರಿಗೆ ಇವ್ರ ಮನೇಲಿ 20 ಜನ 25 ಜನ ಏನು ಸಂಪಾದನೆ ಮಾಡ್ತಾವ್ರೆ ಅಂತಾರೆ. ಹಂಗೆ ಅದಕ್ಕೆ ನೀವು ತಗೊಂತಾ ಇರೋದು ಬರೀ 6,500 ಒಬ್ಬರಿಂದ. ನೀವು ವರ್ಕೌಟ್ ಆಗುತ್ತಾ? ವರ್ಕೌಟ್ ಅಂತಂದರೆ ನನಗೆ ಸುಮ್ಮನೆ ಐಡಲಾಗಿ ಕೂರೋಕ್ಕೆ ಇಷ್ಟ ಇಲ್ಲ, ಏನಾದ್ರು ಮಾಡ್ತಿರ್ಬೇಕು. ನಾನು ಕೈಯಿಂದ ಕಳ್ಕೊಂಡು ಮಾಡ್ತಾಯಿದ್ದೀನಿ ಅಂತ ನಾನು ಹೇಳ್ತಿಲ್ಲ, ಬಟ್ ಲಕ್ಷಾಂತರ ರೂಪಾಯಿ ಏನು ದುಡ್ದು ನಾನು ಇದೇನು ಮಾಡ್ತಿಲ್ಲ. ನಾನೆಲ್ಲ ಹಂತವಾಗಿ ನಮ್ಗೆ ಏನು ಬೇಕೋ ಅದನ್ನು ಮನೆಗಳು ಕಟ್ಕೊಂಡು ಹೋಗಿದ್ದೀವಿ, ಇಲ್ಲ ಅಂತಲ್ಲ. ಏನಂತಂದರೆ ಹೀಗೆ ಒಂದು ಸ್ವಲ್ಪ ಮಾಡೋದು, ಮುಗಿಸ್ಕೊಡೋದು, ಮಾಡೋದು, ಕಟ್ಟೋದು. ಬ್ಯಾಂಕ್ ಲೋನ್ ತೊಗೊಂಡೇ ನಾವು ಮಾಡಿರೋದು. ಮಾಡಿಕೊಂಡು ಹೇಳೋ ಹಾಗೆ ಲಕ್ಷಾಂತರ ರೂಪಾಯಿ ನಮಗೆ ಇನ್ಕಮ್ ಇದೆ ಅಂದ ಕ್ಷಣಕ್ಕೆ ಅಷ್ಟು ನಮಗೇನು ಪ್ರಾಫಿಟ್ಟೇ ಅಲ್ಲ. ನಾವು ಒಂದು 35-40 ಸಾವಿರ ರೂಪಾಯಿ ನಮಗೆ ಉಳಿಯುತ್ತೆ, ಉಳಿಬೋದು. ಅಲ್ಲ, ಉಳಿಯೋದು ಅಂತಂದರೆ ನಾನು ನಿಮಗೆ ಕೂತ್ಕೊಂಡು ಆ ಥರ ಲೆಕ್ಕ ಹಾಕಿದ್ರೆ ನನಗೆ 22,000 ರೂಪಾಯಿ ನನಗೆ ಸಿಗತ್ತೆ.
ಖರ್ಚು ವೆಚ್ಚ ಎಲ್ಲ ಖರ್ಚು ವೆಚ್ಚ ಎಲ್ಲ ಸೇರಿ ಮೇಡಮ್ಗೆ ನನಗೆ salary ಗಿಲ್ರಿ ಎಲ್ಲ ಎಲ್ಲ ಕೊಟ್ಟು ನನಗೆ ತಿಂಗಳಿಗೆ ಒಂದು 22 ಸಾವಿರ ರೂಪಾಯಿ ಸಿಗುತ್ತೆ. ಬಟ್ ಅಂದ್ಕೊಳ್ತಾರೆ ಜನ ಎಲ್ಲನೂ, ಓ ಇವ್ರಿಗೇನು 25 ಜನ ಮಕ್ಕಳಿದ್ದಾರೆ, 25 ಊಟ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾರೆ. ಬಟ್ ಎಲ್ಲನೂ ಲೆಕ್ಕ ಹಾಕಿ ನಮ್ದು ಏನೊಂದು ಸಾಮಾನು ಹೋದ್ರು ಈಗ ಎಲ್ಲವಾಗಲೂ ಪ್ರಾಫಿಟ್ನಲ್ಲೇ ಇರೋದಿಲ್ಲ. ಕುಕ್ಕರು ಹೋಗುತ್ತೆ, ಆವಾಗ ರೀಪ್ಲೇಸ್ ಮಾಡಬೇಕಾಗತ್ತೆ. ಒಲೆಗಳು ಹೋಗುತ್ತೆ, ರೀಪ್ಲೇಸ್ ಮಾಡಬೇಕಾಗತ್ತೆ. ಗ್ಯಾಸ್ಕೆಟ್ಗಳು ಹೋಗುತ್ತೆ, ಸಿಲಿಂಡ್ರ್ಗಳು. ನಂಗೆ ಸಿಲಿಂಡ್ರನ್ನೇ ನಾನು 4 ಕನೆಕ್ಷನ್ ಇದೆ ನನಗೆ. 4 ಕನೆಕ್ಷನ್ ತೊಗೊಂಡು ನನಗೆ 51 ಸಿಲಿಂಡ್ರ್ 12 ಒಂದು ಬುಕ್ಕಿಂಗಿಗೆ 1 ವರ್ಷಕ್ಕೆ 12 ಸಿಲಿಂಡ್ರ್ ಕೊಡೋದು. ನಂಗೆ 15 ಸಿಲಿಂಡ್ರು. ಸೊ ನನಗೆ 60 ಸಿಲಿಂಡ್ರ್ ಬೇಕಾಗುತ್ತೆ. ಇರಲಿ, ಬ್ಲಾಕಲ್ಲೆಲ್ಲ ತೊಗೊಳ್ತೀನಿ. ಈಗ ಬೇರೆ ಕಡೆ ಎಲ್ಲ ಮಾಡಿ ಎಲ್ಲ ಆಗೋದಿನ ಒಂದು 25-30 ಸಾವಿರ ರೂಪಾಯಿ ಉಳಿಬೋದು ಖಂಡಿತ. ನಿಮ್ಮ ಲೆಕ್ಕ ಯಾಕೆ ಅಷ್ಟು ಕಮ್ಮಿ ಇಟ್ಟಿದ್ದೀರಿ ಲೆಕ್ಕಕ್ಕೆ? ನಾನು ಹೇಳಿದ್ನಲ್ಲ, ನಂಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ, ನನ್ನ ಖುಷಿಗೆ. ಈಗ ಒಂದಾಗತ್ತೆ, ನೀವು 3 ಹೊತ್ತು ಮನೇಲೇ ಇರಬೇಕಾಗತ್ತೆ. ಮನೇಲಿ ಯಾರಾದರೂ ಅಲ್ಲ, ಆದಷ್ಟು ನಾನು ಹೊರಗಡೆ ಹೋಗೋದೇ ಇಲ್ಲ. ಹೋದಾಗ ಈಕೆ ಬಂದು ಅಡುಗೆ ಮಾಡಿಕೊಡ್ತಾರೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ, ಸಂಜೆನೂ ಬರ್ತಾರೆ. ಸಂಜೆನೂ ಬಂದು ಜಯಲಕ್ಷ್ಮಿ ಮಾಡಿಬಿಟ್ಟು ಹೋಗ್ತಾರೆ. ಆಮೇಲೆ ಬಟ್ ಚಂದ ಗಂಡ ಹೆಂಡತಿ ಎಲ್ಲ ಊರಿಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ನೀವೆಲ್ಲೂ ಹೋಗೋಕ್ಕೆ ಆಗಲ್ವಲ್ಲ ಈಗ? ಅಲ್ಲ ಹೋಗ್ತೀವಿ, ಹೋಗದೆ ಏನಿಲ್ಲ, ಸ್ವಲ್ಪ ರೇರು. ನಮಗೆ ನಮ್ಮ ಅತ್ತೆಯವರಿದ್ದಾರೆ. ನಮ್ಮ ಅತ್ತೆಯವರು ಇರೋದ್ರಿಂದ ನಾವು ಏಕಾಏಕಿ ಹಾಗೆ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ನನಗೆ ಲಕ್ಷ್ಮಿ ಅಂತ ನನಗೆ ಒಬ್ಬಳ ಅಸಿಸ್ಟೆಂಟ್ ಇದ್ದಾಳೆ. ಅವಳೇನಾದ್ರು ನಮ್ಮ ಅತ್ತೆಯವ್ರನ್ನ ನೋಡ್ಕೊಳ್ತೀನಿ ಅಂತ ಹೇಳಿದ್ರೆ ಆವಾಗ ಅವಳ ಮೇಲೆ ಬಿಟ್ಬಿಟ್ಟು ಹೋಗ್ತೀವಿ. ಅತ್ತೆಯವ್ರಿಗೆ ಏನು ಕೊಡ್ತೀರಿ ಅಡುಗೆ ಊಟ? ಈಗ ನಾವೇನು ಮಾಡ್ತೀವಿ ಅದನ್ನೇ ತಗೊಳ್ತಾರೆ. 96 ವರ್ಷ ಆಗೋಯ್ತು. ಸೊ ಲೆಕ್ಕಕ್ಕೆ ನಿಮ್ಮ ಮಾವ ಅಶ್ವಥ್ ಅವ್ರಿಗೆ 100 ಈಗ ಈ ವರ್ಷಕ್ಕೆ. ಈ ವರ್ಷ ಇದ್ದಿದೆ 100 ವರ್ಷ. ಮಾರ್ಚ್ಗೆ 100 ಆಗಿದೆ. ಹೌದು. ಇವ್ರಿಗೆ 97. 96 ವರ್ಷ. 97 ಇನ್ನೂ ಆಗಿಲ್ಲ. 96 ವರ್ಷ ನಡೀತಾ ಇದೆ. ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು. ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಶುಭವಾಗಲಿ. ಆದ್ಮೇಲೆ ನಮಸ್ಕಾರ, ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಯಾರ್ಯಾರು ಚಿತ್ರಲೋಕ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ. ಮೈಸೂರಲ್ಲಿ ನನ್ನ ಹಿಂದೆ ಒಂದು ಬಿಲ್ಡಿಂಗ್ ಇದೆ. ಬಹುಶಃ ಈ ಬಿಲ್ಡಿಂಗ್ ಮೇಲ್ಗಡೆ ಅಲ್ಲಿ ಒಂದು ಹೆಸರು ಕಾಣ್ತಾ ಇದೆ, ಅಶ್ವಥ್ ಅಂತ ಅಂದ್ಬಿಟ್ಟು. ಬಹುಶಃ ಯಾವ ಅಶ್ವಥ್ ಅಂತ ಅಂದ್ಬಿಟ್ಟು ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ. ಚಾಮಯ್ಯ ಮೇಷ್ಟ್ರು ಅಂತಲೇ ಖ್ಯಾತಿ ಪಡೆದಿರೋವಂಥ ಅಶ್ವಥ್ ಅವ್ರ ಮನೆಗೆ ನಾನಿವತ್ತು ಬಂದಿದ್ದೀನಿ. ಅಶ್ವಥ್ ಅವರ ಮನೆ ಒಳಗಡೆ ಏನೇನಿದೆ? ಭಾಳ ಜನ ಹೇಳ್ತಾ ಇದ್ರು ಅಶ್ವಥ್ ಅವರ ಮನೆಯಲ್ಲಿ ಒಂದು PG ನಡೆಸ್ತಾ ಇದ್ದಾರೆ ಅವರ ವೈಫು ಅಂತ ಅಂದ್ಬಿಟ್ಟು ಅಂತ. ಆ PG ಹೇಗಿದೆ, ಅಶ್ವಥ್ ಅವ್ರ ಮನೆ ಹೇಗಿದೆ, ಎಲ್ಲವನ್ನೂ ನೋಡೋಣ. ಬನ್ನಿ, ಒಳಗಡೆ ಹೋಗೋಣ. ವಾ, ಬನ್ನಿ ಸರ್. ಆಯ್ತು ಟಿಫನ್ನು? ಏನು ತಿಂಡಿ ಇವತ್ತು? ಇವತ್ತು ಅವಲಕ್ಕಿ ಮಾಡಿದ್ದೆ. ಇದು ಅಶ್ವಥ್ ಅವ್ರ ಮನೆ. ಹೌದು ಸರ್. ನೀವು ಬಂದಾಗಲೇ ಈ ಮನೇಲಿ ಹಿಂಗಿತ್ತು, ಈ ಮನೆಗೆ ಬಂದಿದ್ದು ಮದುವೆ ಆದಮೇಲೆ. ಹೌದು. ಸೊ ಮನೆ ಸ್ಟಾರ್ಟಿಂಗ್ ಇಲ್ಲಿ ಒಂದು ಅಶ್ವಥ್ ಫೋಟೋ. ಹೌದು. ಅತ್ತೆ ಮಾವನ? ಹೌದು. ಮನೆ ತುಂಬ ಬರೀ ಅಶ್ವಥ್ ಅವ್ರ ಫೋಟೋಸೇ ಇದೆ. ಹೌದು. ನೀವು ಬಂದಾಗಲೇ ಹಿಂಗೆ ಐತಾ ಮನೆ? ಏನು ಚೇಂಜಸ್ ಇಲ್ಲ. ಈಗ ಈ ಕೆಲವೊಂದು ಫೋಟೋಗಳು ಮಾತ್ರ ನಾವು ಹಾಕ್ಕೊಂಡಿದ್ದೀವಿ. ಈ ಫೋಟೋ, ಇದು, ಅವುಗಳು, ಇದು ಎಲ್ಲನೂ ಹೀಗೆ ಇತ್ತು. ಅವ್ರ ನಂತರ ಮಾಡ್ಕೊಂಡಿದ್ದು ನಾವು ಇದೊಂದು ದೇವ್ರ ಗೂಡು ಥರ ಹೇಳಿ ಮಾಡ್ಕೊಂಡ್ವಿ. ಅವ್ರು ಇಲ್ಲೇ ಕೂತ್ಕೊಳ್ತಿದ್ದರಿಂದ ಇಲ್ಲೊಂದು ಫೋಟೋ ಹಾಕ್ಕೊಂಡಿದ್ವಿ. ಅವ್ರ ನಂತರ ನಾವು ಅವ್ರ ರೂಮಿಗೆ ಶಿಫ್ಟ್ ಆದ್ವಿ. ಕೂತ್ಕೊಂತಾರ? ಎಬ್ಬಿಸ್ಬೇಕು. ಇದು ಹಾಲು. ಇದು ನಮ್ಮ ಮಾವನವರು, ನಾವು ಎಲ್ಲ ಇರೋ ಅಂಥ ಹಾಲು ಇದ್ದಿದ್ದು. ಅವ್ರು ಇದ್ದಿದ್ದು ಇಲ್ಲೇನೆ, ಇದೇ ಮನೆಯಲ್ಲೇ ಇದ್ದಿದ್ದು. ಅವ್ರು ಕಟ್ಟಿದ್ದೇ ಜಾಗಗಳು ಇವೆಲ್ಲ. ಇಲ್ಲಿ ಒಳಗಡೆ ಇದು ಒಳಗಡೆ ಇದು ಬಾತ್ರೂಮ್ ಇದೆ. ಇದು ಬಾತ್ರೂಮು. ಅಲ್ಲಿ ಒಂದು ಬಾತ್ರೂಮು. ಇದು ನಮ್ಮ ಮಾವನವ್ರ ರೂಮು. ಯಾವುದು? ಇದು ನಮ್ಮ ಮಾವನವರು ಇರ್ತಿದ್ದು ರೂಮ್. ಇದು
ಇಲ್ಲಿ ಯಾರಿದ್ದಾರೆ ಈಗ? ಈಗ ನಾವು ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ಟಿವಿ. ಎರಡು ಕಡೆ ಎಂಟ್ರಿನ ಇದಕ್ಕೆ? ಹಾಂ, 2 ಕಡೆ ಎಂಟ್ರಿ. ಇದು ಅಡುಗೆ ಮನೆ. ಅದು ಕ್ಯಾಟ್ರಿಂಗ್ ಮಾಡೋದೆಲ್ಲ ಇಲ್ಲೇ? ಹಾಂ, ಇದು ದೇವ್ರ ಮನೆ. ಡೈಲಿ ಪೂಜೆ ಮಾಡ್ತೀರಾ? ಹಾಂ, ಈಗ ದಸರಾ, ಲಲಿತಾ ಸಹಸ್ರನಾಮ ಅದೆಲ್ಲ ಇಲ್ಲಿ. ಇದು ಒಲೆಗಳು, ನಮ್ಮ ಜೀವನ, ಸೊ ನಾವು ಜೀವನ ಕಟ್ಕೊಂಡಿರೋ ಅಂಥ ಜಾಗ ಇದು. ಎಲ್ಲ ಕಡೆಗೆ 2 ಬಾಗಿಲುಗಳಿವೆ? ಹಾಂ, ಎಲ್ಲ. ಇದು ಅಡಿಗೆ ಮನೆ ಒಂದು 3 ಬಾಗಿಲು. ಅಡುಗೆ ಮನೆ 3 ಬಾಗಿಲು? ಅಲ್ಲೊಂದಿದೆ, ಇಲ್ಲೊಂದಿದೆ. ಈ ಕಡೆಯಿಂದನೂ ಬರ್ಬೋದು. ಏನು ಕಾರಣ ಇದು? ಮುಂಚೆ ಇಲ್ಲ, ಇದು ನಮ್ಮ ಮಾವನವರು ಊಟಕ್ಕೆ ಕೂತ್ಕೊಳ್ತಿದ್ದಾಗ, ಯಾರು ಬಂದು ಊಟ ತೊಗೊಳ್ತಿದ್ದಾಗ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಇಲ್ಲೊಂದು ಹಾಸಿಗೆ ರೂಮ್ ಅಂತ ಇತ್ತು. ಆ ಹಾಸಿಗೆ ರೂಮ್ನ ಒಡಿಸಿ ಅಡುಗೆ ಮನೆಗೆ ಅವರಿದ್ದಾಗಲೇ ಮಾಡ್ಕೊಂಡಿದ್ವಿ. ಆಮೇಲೆ ಅವಾಗ ಕಟ್ಟೆ ಇರಲಿಲ್ಲ ನನಗೆ, ಅಡುಗೆ ಮನೆಯಲ್ಲಿ ಕಟ್ಟೆ ಇರಲಿಲ್ಲ. ಕೆಳಗಡೆ ಇಟ್ಕೊಂಡು ಒಲೆ ಇಟ್ಕೊಂಡು ಮಾಡೋ ಅಂಥದ್ದು ಇದ್ದಿದ್ದು. ಒಂದು ಸಣ್ಣ ಕಟ್ಟೆ ಇತ್ತು, ಬರೀ 1-2 ಒಲೆ ಇಟ್ಕೊಳ್ಳೋ ಅಂಥದ್ದು, ಬೇರೆ ಏನು ಇಟ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಆಮೇಲೆ ನಾನು ಈ ಪ್ರೊಫೆಷನ್ ಹಿಡಿದ್ಮೇಲೆ ನನಗೆ ಸ್ವಲ್ಪ ಕಟ್ಟೆಗಳು, ಚಪಾತಿ ಮಾಡೋಕ್ಕೆ, ಇದಕ್ಕೆ ಮಿಕ್ಸಿ ಇಟ್ಕೊಳ್ಳೋದಕ್ಕೆ ಎಲ್ಲ ಕಟ್ಟೆಗೆ ಬೇಕಾಯಿತು. ಹಾಗಾಗಿ ಇದನ್ನು ಮನೆಯಲ್ಲಿ. ಪಿ ಜಿಯಲ್ಲಿ ಮೇಲ್ಗಡೆನಾ? ಪಿ ಜಿ ಮೇಲ್ಗಡೆ. ಸೊ ಒಟ್ಟು 3 ಬಾಗಿಲು. ಹಾಂ, ಅಡುಗೆ ಮನೆ 3 ಬಾಗಿಲು. ಧಾರಾವಾಹಿ ಇದೆ, ಒಳ್ಳೊಳ್ಳೆ ಶೀಲ್ಡ್ಗಳಿವೆ, ನಾಗರಾವು. ಹೌದು. ಇದೆಷ್ಟೋ ಶಾಲೆ ಫೋಟೋ? 28 ವರ್ಷ, 28 ಅಲ್ಲ 30 ವರ್ಷದ್ದು. ಇದು ಮಗನ? ಮಗ ಏನು ಮಾಡ್ತಿರೋದೀಗ? ಮಗ ಯೂನಿವರ್ಸಿಟಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ಮಿಂಗ್ ಕೋಚ್ ಆಗಿದ್ದಾನೆ. ಸೊಸೆ ATME ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾಳೆ. ಇದು ನಿಮ್ಮ ಅತ್ತೆಯವರು? ಇದು ನಮ್ಮ ಅತ್ತೆಯವ್ರ ರೂಮು. ಅಮ್ಮ 97? ಇವರು ವೀರೇಶ್ ಅಂತ, ಕಾಫಿ ತಗೊಳ್ಳಿ. ಇವರು ವೀರೇಶ್ ಅಂತ, ನಿಮ್ಮ ಮಗನ ಜೊತೆ ಹೂವು ಹಣ್ಣು ಫಿಲಮ್ ಮಾಡಿದ್ರಲ್ಲ, ಆವಾಗಿಂದನೂ ಇವ್ರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಪಿ ಜಿ ಹೆಂಗೆ ಎಂಟ್ರಿ? ಇದು ಈ ಕಡೆಯಿಂದನೂ ಎಂಟ್ರಿ ಇದೆ. ಇದೆಲ್ಲ ನಮ್ಮ ಮಾವನವ್ರು ಕಟ್ಟಿದ್ದಿದೆ. ಹಾಗಾಗಿ ಒಳಗಡೆನೆ ರೂಮ್ ಎಲ್ಲ ಇತ್ತು. ಇದು ಈ ಕಡೆಯಿಂದ ಫಸ್ಟ್ ಫ್ಲೋರ್ನಲ್ಲೂ ಪಿ ಜಿ ಇದೆ, ಸೆಕೆಂಡ್ ಫ್ಲೋರ್ನಲ್ಲೂ. ಇದು ಫಸ್ಟ್ ಫ್ಲೋರ್ ಮಾತ್ರ? ಇದು ಫಸ್ಟ್ ಫ್ಲೋರ್ಗೆ ಮಾತ್ರ, ಸೆಕೆಂಡ್ ಫ್ಲೋರ್ಗೆ ಹೊರಗಡೆ ಇದೆ. ಇದು ಮೇಲ್ಗಡೆಗೆ? ಮೇಲ್ಗಡೆ. ನೀವು ಆಮೇಲೆ ಕಟ್ಸಿರೋದು ಇದು? ಇದು ಆಮೇಲೆ ಕಟ್ಸಿರೋದು. ಎಷ್ಟು ವರ್ಷ ಆಯ್ತು ಕಟ್ಟಿ? 11 ವರ್ಷ ಆಯಿತು. ಎಷ್ಟು ರೂಮ್ ಇದೆ ಅಲ್ಲಿ? ಮಾಡಿ ಮೇಲೆ ರೂಮ್ ಅಂತ ಮಾಡ್ಕೊಂಡಿಲ್ಲ. ಇಲ್ಲಿ ಹೇಗೆ ಕೆಳಗಡೆ ಹಾಲು 2 ರೂಮು ಇದೆ, ಹಾಗೆ ಮಾಡಿ ಮೇಲೂ ಇದೆ. ಮೇಲ್ಗಡೆ ಹೋಗ್ಬೋದಾ? ಹಾಂ, ಬನ್ನಿ. ಎಷ್ಟು ಜನ ಇದ್ದಾರೆ ಮೇಲ್ಗಡೆ? ಮೇಲ್ಗಡೆ ಒಂದು ಮನೆಯಲ್ಲಿ 7 ಜನ ಇದ್ದಾರೆ, ಒಂದು ಕಡೆ 4 ಜನ ಇದ್ದಾರೆ. ಅಲ್ಲ, ಇದೇನಿದೆ ಕಲಾಶ್ರೀ? ಕಲಾಶ್ರೀ ಇದು ನಮ್ಮ ಮಾವನವ್ರು ಕಟ್ಟಿದ್ದು. ನಮ್ಮ ಮಾವನವರು ಸೋರಠ್ ಅಶ್ವಥ್ ನಾ ಕೇಳಿದ್ರಂತೆ, ಈ ಮನೆ ಕಟ್ಟಿದಾಗ ಏನು ಹೆಸರು ಇಡಲಿ ಅಂತ ಹೇಳಿ ಕೇಳಿದ್ರಂತೆ. ಅದಕ್ಕೆ ನೀನು ಕಲೆಯಿಂದ ಸಂಪಾದನೆ ಮಾಡಿ ಮನೆ ಕಟ್ಟಿರೋದಲ್ವ, ಅದರಿಂದ ಕಲಾಶ್ರೀ ಅಂತ ಹಿಡು ಅಂತ ಹೇಳಿ, ಹಾಗಾಗಿ ಕಲಾಶ್ರೀ ಅಂತ. ಇದು ಅವ್ರು ಹಾಕಿದ್ದಿದ್ದೆ, ನಾವು ಅದನ್ನು ತೆಗೆದೇ ಇಲ್ಲ. ಈಗ ಇಲ್ಲಿ ನಮಗೆ ಮೆಟ್ಲುಗಳು ಬಂದರೂ ಅದು ಹಾಗೆ ಉಳಿಸ್ಕೊಂಡಿದ್ದೀವಿ. ತನಿಷಾ, ಲೇಡೀಸ್ ಪಿ ಜಿ ಆ್ಯಕ್ಚುಲಿ ಬರಂಗಿಲ್ಲ. ದೊಡ್ಡದಾಗೆ ಇದೆ, ಬರ್ಬೋದಮ್ಮ? ವಿತ್ ಯುವರ್ ಪರ್ಮಿಷನ್ ಹೋಗಿ ಒಳಗಡೆ ಹಂಗೆ ತೋರಿಸಿ ಹೇಳಿದ್ದು. ಇದು ಪಿ ಜಿ ಮಾಡೋಕ್ಕಿಂತಲೇ ಕೆಟ್ಟಿದ್ದಲ್ಲ? ಇಲ್ಲ, ಇದು ನನ್ನ ಮಗ ಇದ್ದ. ನಾವು ಮನೆ ಕಟ್ಟಿದಾಗ ಇದು ನನ್ನ ಮಗನಿಗೆ ಅಂತ ಹೇಳಿ ರೂಮ್ ಮಾಡ್ಕೊಂಡಿದ್ದು. ಅಲ್ಲಿ ರೂಮ್ ಆದಮೇಲೆ ಅಲ್ಲಿ ಹಿಂದೆ ಒಂದು ಸ್ವಲ್ಪ ಜಾಗ ಇತ್ತು, ಹಾಗಾಗಿ ಅಲ್ಲಿ ಒಂದು ಸಣ್ಣದಾಗಿ ಒಂದು ಕಿಚನ್ ಕಟ್ಟಿ ಇದನ್ನು ರೆಂಟ್ ಔಟ್ ಮಾಡಿದ್ವಿ.
ಒಂದು ಸಣ್ಣ ಬೆಡ್ಗೆ ಫ್ಯಾಮಿಲಿ. ಕೆಳಗಡೆಗೆ ಇದು ಕೊಟ್ಬಿಟ್ಟಿದ್ದೀರಾ ಕೆಳಗಡೆಗೆ ಎಲ್ಲ ಹಾಂ, ಡ್ರಾಯರ್ ಇರೋದು ಕಾಟು. ಯಾಕೆಂದರೆ ಹೆಣ್ಮಕ್ಳಲ್ವಾ, ಸಾಮಾನುಗಳು ಇಟ್ಕೊಳಕ್ಕೆ ಜಾಸ್ತಿ ಇರುತ್ತೆ. ಬೀರು ಕೊಟ್ಟರು ಸಾಲಲ್ಲ, ಬುಕ್ಸು ಗಿಕ್ಸು ಎಲ್ಲ ಇಟ್ಕೊಳಕ್ಕೆ ಅಂತ ಹೇಳಿ. ಅಲ್ಲ, ಒಂದು ಈ ರೂಮಲ್ಲಿ ಇಬ್ರು ಮಾತ್ರ. ಇಲ್ಲಿ ಇಬ್ಬರಿದ್ದಾರೆ. ಒಳಗಡೆ ಇನ್ನೊಂದು ರೂಮ್ ಅಲ್ಲಿ ಇದೆ. ಹಿಂದೆ. ಹಾಂ, ಇದು ಹಿಂದೆ ಒಂದು ರೂಮ್ ಇದೆ, ಅಲ್ಲಿ ಇಬ್ಬರಿದ್ದಾರೆ. ಇದೊಂದು ಮನೆ ಒಳಗೆ ಒಂದು 4 ಮಕ್ಕಳಿದ್ದಂಗೆ. ಇದು ಪಿ ಜಿಗೆ ಅಂತ ಹೇಳಿ ಮಾಡಿದ್ದಲ್ಲ, ಹಾಗಾಗಿ ಮನೆ ಥರ ಮಾಡಿಕೊಂಡು ಇಟ್ಕೊಂಡು. ಚೆನ್ನಾಗಿ ಮೇಂಟೈನ್ ಮಾಡಿದ್ಯಮ್ಮ. ಮನೇಲಿ ಹಿಂಗೆ ಕ್ಲೀನಾಗಿರುತ್ತಾ? ಮನೆಯಲ್ಲಿ ಮನೇಲಿ ಇದು ನಮ್ಮ ಮನೆ. ಇದು ಮನೆ. ಇದು ನಿಮ್ಮ ಮನೆನೇ? ಮನೆ ನಿಮ್ಮೂರು ಯಾವುದು? ನಮ್ದು ಬೆಂಗಳೂರು. ಬೆಂಗಳೂರು. ಏನು ಓದ್ತಿದ್ದಿ? ನಾನು ಫಸ್ಟ್ ಇಯರ್ B.Com. ಫಸ್ಟ್ ಬಿ ಕಾಮ್. ನಿಮ್ಮನೆಲ್ಲ ಹಿಂಗೆ ನೀಟಾಗಿ ಇಟ್ಕೊಂಡಿರ್ತೀಯ ಬೆಂಗಳೂರಲ್ಲಿ? ಹೌದಾ? ಶೂರ್? ಅವ್ರ ಮನೆಯಲ್ಲಿ ಹೇಗಿರ್ತಾರೋ ಹಾಗೆ ಇರ್ತಾರೆ ಮಕ್ಕಳು. ಅಲ್ಲ, ಮನೇಲಿ ಕ್ಲೀನಾಗಿ ಇಟ್ಕೊಳ್ಳಲ್ಲ ನಾವುಗಳು, ಅದಕ್ಕೆ. ನಾವು ಕ್ಲೀನ್ ಆಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಅಮ್ಮ ಕ್ಲೀನ್ ಆಗಿ ಇರ್ತಾರೆ ಅಲ್ವಾ? ಅಮ್ಮ ಇಡ್ತಾರೆ, ಇಲ್ಲಿ ನೀವೇ ಮಾಡ್ಕೋಬೇಕಲ್ವಾ? ಇಲ್ಲ, ಅವೇ ಮಾಡ್ತಾರೆ. ಅಲ್ಲಿ ಅಮ್ಮ ಇಡ್ತಾರೆ, ಇಲ್ಲಿ ಮೇಡಮ್ ಬಂದು ಇಡಲ್ವಲ್ಲ. ಹ್ಞೂ, ಇಲ್ಲ. ಆಲ್ ದ ಬೆಸ್ಟ್ ಪಾ. ಓ, ಇದ್ರ ಮೇಲೂ ರೂಮ್ಸು? ಹಾಂ, ಅಲ್ಲ ಅಲ್ಲೇ ಆ್ಯಕ್ಚುಲಾಗಿ ರೂಮ್ ಅಲ್ಲ, ಮನೆ. ಇಲ್ಲಿ ಸ್ವಲ್ಪ ಇದು ಹಳೆ ಕಾಲದ ಮನೆ ಆದ್ರಿಂದ ಒಂಚೂರು ಮಳೆ ಬಂದಾಗ ಎಲ್ಲ ಸೋರ್ತಾ ಇತ್ತು. ಎರಡು ಮನೆ ಇದೆ ಇಲ್ಲಿ? ಎರಡು? ಹಾಂ, 2 ಮನೆ. ಎರಡು ಮನೆ PG? ಬಂದಾಗ ಸೋರ್ತಾ ಇತ್ತು. ಅಲ್ಲ, 2 PG? ಇಲ್ಲ, ಒಂದು ನನ್ನ ಮಗ ಇದ್ದಾನೆ. ಮಗನಿಗೊಂದು ಮಗ ಇದೆ, ಮಗ ಸೊಸೆ ಇದ್ದಾರೆ. ಮುಂಚೆ ಇದೆ, ಈಗ ನೋಡಿದ್ರಲ್ಲ ಆ ಮನೆಯಲ್ಲಿದ್ದ. ಇಲ್ಲಿ ಕಟ್ಟಿದ್ಮೇಲೆ ಅವ್ರು ಸ್ವಲ್ಪ ಪೂಜೆ ಪುನಸ್ಕಾರ ಎಲ್ಲ ಜಾಸ್ತಿ, ಮಗ ಸೊಸೆ. ಅಲ್ಲಿ ದೇವ್ರ ಮನೆ ಇರಲಿಲ್ಲ, ಹಾಗಾಗಿ ಇಲ್ಲಿ ದೇವ್ರ ಮನೆಗೋಸ್ಕರ ಇಲ್ಲಿ ಶಿಫ್ಟ್ ಆದರು. ಊಟ ತಿಂಡಿ ಎಲ್ಲ ಕೆಳಗಡೆ ಮಾಡುತ್ತವೆ, ಇಲ್ಲಿ ಇರೋದಕ್ಕೆ ಮಾಡ್ಕೊಂಡಿರೋದು. ಹಾಂ ಹಾಂ. ಅವಳಿಗೆ ಗಿಡಗಳೆಲ್ಲ ತುಂಬ ಇಷ್ಟ, ಹಾಗಾಗಿ ನೋಡಿ ಎಲ್ಲ ಗಿಡಗಳೆಲ್ಲ ಹಾಕ್ಕೊಂಡು ತುಳಸಿ ಪೂಜೆ. ಇದು 2 BHK ಆ್ಯಕ್ಚುಲಾಗಿ ರೆಂಟ್ ಔಟ್ ಮಾಡಿದ್ವಿ. ಆಮೇಲೆ ಏನಾಯಿತು, 2nd ಫ್ಲೋರು, ವಯಸ್ಸಾದವರೆಲ್ಲ ಹತ್ತೋದಕ್ಕೆ ಕಷ್ಟ ಆಯಿತು. ಕೆಳಗಡೆ ಎಲ್ಲ ರೂಮ್ ಎಲ್ಲ ಫಿಲಪ್ ಆಗೋಗಿತ್ತು. ಇಬ್ಬರು ಬಂದರು, ನಮಗೆ ಬೇಕು ಒಂಟಿ, ನಾವು ತುಂಬ ಆಸೆ ಇಟ್ಕೊಂಡು ಬಂದಿದ್ದೀವಿ ನಿಮ್ಮ ಅದಕ್ಕೆ ಇರ್ಲಿ ಬಿಡಿ ಬೇಡ. ತುಂಬ ಆಸೆ ಇಟ್ಕೊಂಡು ಬಂದಿದ್ದೀವಿ, ಹಾಗಾಗಿ ನಮಗೆ ಬೇಕು. ಅವಾಗ ಏನು ಮಾಡಿದೆ, ವಿಧಿ ಇಲ್ಲದೇ ಇಲ್ಲಿ ರೂಮ್ ತೋರಿಸಿದೆ. ಇಲ್ಲಿ ರೂಮ್ ತೋರಿಸಿದ ತಕ್ಷಣ ಅವ್ರಿಗೆ ತುಂಬ ಇಷ್ಟ ಆಗೋಯ್ತು. ಆ್ಯಕ್ಚುಲಾಗಿ ಇದು 2 BHK, 2 ಬೆಡ್ರೂಮ್ ಇರೋದು. ಬರ್ಬೋದಮ್ಮ? ಶೋರ್, ಬರ್ಬೋದಾ? ನೋಡಿ, ದೇವ್ರ ಮನೆ ಎಲ್ಲ, ದೇವ್ರ ಮನೆ ಇದೆ ಇಲ್ಲಿ. ಆ ದೇವ್ರ ಮನೆನ ದೀಪ ಗೀಪ ಎಲ್ಲ ಹಚ್ಕೊಂಡು. ನೀವು ಪೂಜೆ ಮಾಡ್ತೀಯಪ್ಪ? ಹಾಂ, ನೀವು ಮಾಡ್ತೀರಲ್ಲ? ಮಾಡುತ್ತೆ. ವೆರಿ ಗುಡ್. ಇಲ್ಲೊಂದು ರೂಮ್ ಇದೆ, ಮತ್ತೆ ಇಲ್ಲಿ ಒಳಗಡೆ ಇಲ್ಲೊಂದು ರೂಮ್ ಇದೆ. ಥ್ಯಾಂಕ್ ಯು ಕಣಪ್ಪ. ಇಲ್ಲಿ ಟೇಬಲ್ ಇದೆ, ಓದೋಕ್ಕೆ ಮಾಡೋಕ್ಕೆ ಎಲ್ಲ ಇಲ್ಲಿ ಇಟ್ಕೊಂಡು. ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂಥ ಇಂಟರ್ವ್ಯೂ ಇಲ್ಲಿ ನೋಡಬಹುದು. ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಶುಭವಾಗಲಿ.